ನಮಸ್ಕಾರ. ನನ್ನ ಹೆಸರು ಸೈಯದ್ ಇಮ್ರಾನ್ ತಾಸಿರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅರ್ಥಶಾಸ್ತ್ರ ವಿಭಾಗ ಸಹಾಯಕ ಪ್ರಾಧ್ಯಾಪಕರು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಹೊಸ ಸರಕಿಗೆ ಸಂಬಂಧಿಸಿದಂತೆ ಬೆಲೆ ನಿರ್ಣಯದಲ್ಲಿ ನಾವು ಬಾಚಿ ತೆಗೆಯುವ ನೀತಿ ಅಂದರೆ ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿ ಬಗ್ಗೆ ತಿಳಿದುಕೊಂಡಿದ್ವಿ. ಈ ಒಂದು ತರಗತಿಯಲ್ಲಿ ನಾವು ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿ ಅಂದರೆ ಭೇದಿಸಿಕೊಂಡು ಹೋಗುವ ಬೆಲೆಯ ನೀತಿ ಅಥವಾ ಛೇದಿಸಿಕೊಂಡು ಹೋಗುವ ಅಥವಾ ಭೇದಿಸಿಕೊಂಡು ಹೋಗುವ ಬೆಲೆ ನೀತಿಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಹೊಸ ಸರಕುಗಳ ಬೆಲೆ ನಿರ್ಣಯದಲ್ಲಿ ಬಾಚಿ ತೆಗೆಯುವ ನೀತಿ ಮತ್ತು ಭೇದಿಸಿಕೊಂಡು ಹೋಗುವ ನೀತಿಯು ಒಂದಕ್ಕೊಂದು ಸಂಪೂರ್ಣ ವಿರುದ್ಧವಾಗಿದೆ. ಒಂದು ನೀತಿ ಮೊದಲೇ ಹೆಚ್ಚಿನ ಬೆಲೆ ನಿಗದಿ ಮಾಡಿದರೆ ಮತ್ತೊಂದು ನೀತಿ ಪ್ರಾರಂಭದಲ್ಲೇ ಕಡಿಮೆ ಬೆಲೆ ನಿಗದಿ ಮಾಡುತ್ತೆ. ಆದ್ದರಿಂದ ಇವು ಒಂದಕ್ಕೊಂದು ಸಂಪೂರ್ಣ ವಿರುದ್ಧವಾದ ಒಂದು ನೀತಿಯಾಗಿದೆ. ನೋಡಿ, ದಿಸ್ ಪ್ರೈಸ್ ಪಾಲಿಸಿ ಈಸ್ ಆ್ಯನ್ ಆಪೋಸಿಟ್ ಆಫ್ ದ ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿ. ಅಂದರೆ ಇದು ಬಾಚಿ ತೆಗೆಯುವ ನೀತಿಗೆ ಸಂಪೂರ್ಣ ವಿರುದ್ಧ ನೀತಿಯಾಗಿದೆ. ಅಕಾರ್ಡಿಂಗ್ ಟು ದಿಸ್ ಪಾಲಿಸಿ ಇನ್ ಇಂಟಿಯರ್ ಸ್ಟೇಜಸ್ ಪ್ರೈಸ್ ಈಸ್ ಫಿಕ್ಸ್ಡ್ ವೆರಿ ಲೋ. ಏನು ನೋಡಿ, ಈ ನೀತಿಯ ಪ್ರಕಾರ ಆರಂಭಿಕ ಹಂತದಲ್ಲಿ ಬೆಲೆಯನ್ನು ತುಂಬ ಕಡಿಮೆ ನಿಗದಿ ಮಾಡಲಾಗುತ್ತದೆ. ಯಾಕೆ ಕಡಿಮೆ ನಿಗದಿ ಮಾಡಲಾಗುತ್ತದೆ ಅಂದರೆ, ಆ ಬೆಲೆ ಕಡಿಮೆ ನಿಗದಿ ಮಾಡೋದ್ರಿಂದ ಅದು ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆಯ ಬೇಡಿಕೆ ದೊರಕಿಸ್ಕೊಳ್ಳುತ್ತೆ. ನೋಡಿ, ಅದೇನಾಗುತ್ತೆ, ಮಾರುಕಟ್ಟೆಯನ್ನು ಭೇದಿಸಿಕೊಂಡು ಹೋಗಿ ಮುಂದೆ ಹೆಚ್ಚಿನ ಬೇಡಿಕೆ ಪಡೆಯುತ್ತೆ. ಆದ್ದರಿಂದ ಪ್ರಾರಂಭದಲ್ಲಿ ಕಡಿಮೆ ಬೆಲೆ ನಿಗದಿ ಮಾಡಿದಾಗ ಸಾಮಾನ್ಯವಾಗಿ ಗ್ರಾಹಕರ ಮನಸ್ಸಲ್ಲಿ ಯಾವ ಭಾವನೆ ಬರುತ್ತಂದರೆ, ಈ ಸರಕಿಗೆ ಬೇಡಿಕೆ ಕಡಿಮೆ ಇದೆ, ಆದ್ದರಿಂದ ನಾವು ಇದು ಸಹ ಒಂದು ದೀರ್ಘಕಾಲದವರಿಗೆ ಖರೀದಿಸಬಹುದು ಎಂಬ ಒಂದು ಭಾವನೆ ಬರುತ್ತೆ. ಆದ್ದರಿಂದ ಈ ನೀತಿಯಲ್ಲಿ ಸಾಮಾನ್ಯವಾಗಿ ಬೆಲೆಯನ್ನು ಪ್ರಾರಂಭಿಕ ಹಂತದಲ್ಲಿ ತುಂಬ ಕಡಿಮೆ ನಿಗದಿಪಡಿಸಲಾಗುತ್ತೆ. ಆದರೆ ತದನಂತರ ಸ್ವಲ್ಪ ಒಂದು ಆ ಸರಕಿಗೆ ಬೇಡಿಕೆ ಕುದುರಿದ ನಂತರ, ಬೇಡಿಕೆ ಬಂದ ನಂತರ ಏನಾಗುತ್ತೆ, ಯಾವಾಗ ಬೇಡಿಕೆ ಜಾಸ್ತಿ ಆಗುತ್ತೆ ಅವಾಗ ಸ್ವಲ್ಪ ಹಂತದಲ್ಲಿ ಬೆಲೆ ಜಾಸ್ತಿ ಮಾಡ್ತಾರೆ. ಆದ್ದರಿಂದ ಈ ಒಂದು ನೀತಿಯಲ್ಲಿ ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿ ಅದರಲ್ಲಿ ಒಂದು ಬಾಚಿ ತೆಗೆಯುವ ನೀತಿಯಲ್ಲಿ ಪ್ರಾರಂಭದಲ್ಲಿ ಹೆಚ್ಚು ಬೆಲೆ ನಿಗದಿ ಮಾಡಿ ನಂತರ ಬೆಲೆ ಕಡಿಮೆ ಆಗುತ್ತೆ. ಯಾಕಂದರೆ ಪೈಪೋಟಿ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆಗುತ್ತೆ. ಆದರೆ ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿ ಅಂದರೆ ಭೇದಿಸಿಕೊಂಡು ಹೋಗುವ ಬೆಲೆ ನೀತಿಯಲ್ಲಿ ಪ್ರಾರಂಭದಲ್ಲಿ ಕಡಿಮೆ ಬೆಲೆ ನಿಗದಿ ಮಾಡಿ ಅದು ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಪಡೆದ ನಂತರ ಬೆಲೆ ಹೆಚ್ಚು ಮಾಡಲಾಗುತ್ತದೆ. ನೋಡಿ, ಎರಡು ನೀತಿಯಲ್ಲಿ ಒಂದು ವ್ಯತ್ಯಾಸ ಏನಂದರೆ, ಒಂದು ನೀತಿಯಲ್ಲಿ ಅಂದರೆ ಇಲ್ಲಿ ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿಯಲ್ಲಿ ಬಾಚಿ ತೆಗೆಯುವ ನೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬೆಲೆ ಹೆಚ್ಚಿನ ಪ್ರಮಾಣದಲ್ಲಿ ನಿಗದಿ ಮಾಡಿ ನಂತರ ಬೆಲೆ ಕಡಿಮೆ ಮಾಡಲಾಗುತ್ತದೆ. ಆದರೆ ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿ ಅಂದರೆ ಭೇದಿಸಿಕೊಂಡು ಹೋಗುವ ಬೆಲೆ ನೀತಿಯಲ್ಲಿ ಪ್ರಾರಂಭದಲ್ಲಿ ಕಡಿಮೆ ಬೆಲೆ ನಿಗದಿ ಮಾಡಿ ಹೆಚ್ಚಿನ ಬೇಡಿಕೆಯನ್ನು ಪಡೆದುಕೊಂಡು ನಂತರ ಸ್ವಲ್ಪ ಮಟ್ಟಿಗೆ ಬೆಲೆಯನ್ನು ಹೆಚ್ಚಿಸಲಾಗುತ್ತದೆ. ದಿಸ್ ಟೈಪ್ ಆಫ್ ಪ್ರೈಸಿಂಗ್ ಈಸ್ ಅಡಾಪ್ಟೆಡ್ ವಿತ್ ದ ಏಮ್ ಆಫ್ ಪೆನೆಟ್ರೇಟಿಂಗ್ into the market and to have a better demand for the good products. ನೋಡಿ, ಏನು ಈ ನೀತಿ ಏನು ಒಂದು ಒಳ್ಳೆಯ ಒಂದು ಬೆಲೆ ನೀತಿ ಯಾಕೆ ಅನುಸರಿಸುತ್ತದಂದರೆ, ಇದರ ಮುಖ್ಯ ಉದ್ದೇಶ ಏನಂದರೆ ಯಾವುದೇ ಒಂದು ಸರಕುಗಳಿಗೆ ಬೇಡಿಕೆಯನ್ನು ಪಡೆಯುವುದು, ಒಳ್ಳೆಯ ಬೇಡಿಕೆ ಪಡೆಯುವುದು. ಅಂದರೆ ಇದೇನು ಮಾಡುತ್ತೆ, ಮಾರುಕಟ್ಟೆಯನ್ನು ಭೇದಿಸಿಕೊಂಡು ಹೋಗಿ ಆ ಸರಕಿಗೆ ಬೆಲೆ ಕಡಿಮೆ ನಿಗದಿ ಮಾಡಿದಾಗ ಮಾರುಕಟ್ಟೆಯನ್ನು ಭೇದಿಸಿಕೊಂಡು ಹೋಗಿ ತದನಂತರ ಹೆಚ್ಚಿನ ಬೇಡಿಕೆ ಪಡೆಯುತ್ತೆ. ಹಾಗಾದರೆ ನಮಗೆ ಇಲ್ಲಿ ಒಂದು ಅಂಶ ಸರಿಯಾಗಿ ಗೊತ್ತಾಗುತ್ತೆ, ಈ ಒಂದು ಬೆಲೆ ನೀತಿ ಅಲ್ಪಾವಧಿಗೆ ಹೆಚ್ಚಿನ ಮಹತ್ವ ಕೊಡಲ್ಲ, ದೀರ್ಘಾವಧಿಗೆ ಮಹತ್ವ ಕೊಡುತ್ತೆ. ಯಾಕಂದರೆ ಪ್ರಾರಂಭದಲ್ಲಿ ಬೆಲೆ ಹೆಚ್ಚು ನಿಗದಿ ಮಾಡಿದಾಗ ಅದು ಅಲ್ಪಾವಧಿಗೆ ಮಾತ್ರ ಮಹತ್ವ ಕೊಡುತ್ತೆ. ಆದರೆ ಈ ನೀತಿ ವಿರುದ್ಧವಾಗಿ ದೀರ್ಘಾವಧಿಗೆ ಹೆಚ್ಚಿನ ಒಂದು ಮಹತ್ವ ಕೊಡುತ್ತೆ. ನೋಡಿ, ನೆಕ್ಸ್ಟ್, ಓಯಿಂಗ್ ಟು ಲೋ ಪ್ರೈಸ್ ನಂಬರ್ ಆಫ್ ಕಸ್ಟಮರ್ ವಿಲ್ ಬಿ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಪ್ರಾಡಕ್ಟ್. ಏನಿದು, ಬೆಲೆ ಕಡಿಮೆ ಮಾಡಿದಾಗ ಹೆಚ್ಚಿನ ಸಂಖ್ಯೆಯ ಒಂದು ಗ್ರಾಹಕರು ಈ ಒಂದು ಸರಕಿನ ಕಡೆಗೆ ಒಂದು ಆಕರ್ಷಿತರಾಗುತ್ತಾರೆ. ಆ್ಯಸ್ ಎ ರಿಸಲ್ಟ್ ಪ್ರಾಡಕ್ಟ್ ವಿಲ್ ಗೆಟ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಡೇಂಜರ್ ಆಫ್ ಕಾಂಪಿಟೇಷನ್ ಟು ಇಟ್ ವಿಲ್ ಬಿ ರೆಡ್ಯೂಸ್ಡ್. ಏನು, ಇದರ ಪರಿಣಾಮವಾಗಿ ಏನಾಗುತ್ತೆ, ಆ ಸರಕು ಮಾರುಕಟ್ಟೆಯಲ್ಲಿ ಪರಿಪೂರ್ಣವಾಗಿ ನೆಲೆಗೊಳ್ಳುತ್ತದೆ. ವಿಲ್ ಗೆಟ್ ಎಸ್ಟಾಬ್ಲಿಷ್ಡ್ ಪರಿಪೂರ್ಣವಾಗಿ ನೆಲೆಗೊಳ್ಳುತ್ತದೆ ಮತ್ತು ಡೇಂಜರ್ ಆಫ್ ಕಾಂಪಿಟೇಷನ್ ಟು ಇಟ್ ವಿಲ್ ಬಿ ರಿಡ್ಯೂಸ್ಡ್. ಏನು, ಪೈಪೋಟಿ ಮಾಡೋ ಅವಶ್ಯಕತೆ ಬೀಳಲ್ಲ. ಅಂದರೆ ಸರಕುಗಳ ನಡುವೆ ಪೈಪೋಟಿ ಉಂಟಾಗಿ ಒಂದು ಸರಕು ಮಾರುಕಟ್ಟೆಯಿಂದ ಹೊರಗೆ ಹೋಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಸರಕಿನ ಬೆಲೆ ಕಡಿಮೆ ಇರೋದ್ರಿಂದ ಈ ಸರಕಿಗೆ ಯಾವುದೇ ಸರಕು ಒಂದು ಪೈಪೋಟಿ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಬೆಲೆ ಕಡಿಮೆ ಇದೆ, ಬೆಲೆ ಹೆಚ್ಚಾದರೆ ಪೈಪೋಟಿ ಮಾಡ್ಬೋದು. ಬೆಲೆ ಕಡಿಮೆ ಇರೋದ್ರಿಂದ ಈ ಒಂದು ಸರಕುಗೆ ಪೈಪೋಟಿಯ ಒಂದು ತೀವ್ರತೆಯ ಸನ್ನಿವೇಶನೇ ಬರಲ್ಲ.
ಯಾಕೆಂದರೆ ಬೆಲೆ ಕಡಿಮೆ ಇದ್ದಾಗ ಜನರು ಏನು ಮಾಡ್ತಾರೆ, ಬೇರೆ ಒಂದು ಸರಕಿನ ಬಗ್ಗೆ ಗಮನನೇ ಹರಿಸಲ್ಲ, ಬದಲಿ ಸರಕು ಇದ್ರೂ ಸಹ ಗಮನ ಹರಿಸಲ್ಲ. ಈ ಒಂದು ಕಾರಣದಿಂದ ನೋಡಿ, ಈ ಒಂದು ನೀತಿಯಲ್ಲಿ ಈ ಸರಕಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಇರುತ್ತೆ. ಏನಂದರೆ ಅದು ಪೈಪೋಟಿಯನ್ನು ಎದುರಿಸುವ ಒಂದು ಯಾವುದೇ ರೀತಿಯ ಸಮಸ್ಯೆ ಇರಲ್ಲ, ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮವಾಗಿ ನೆಲೆಗೊಳ್ಳುತ್ತದೆ, ಪರಿಪಕ್ವತೆ ಪಡೆಯುತ್ತೆ. ಆದ್ದರಿಂದ ನೋಡಿ, ಈ ನೀತಿಯ ಮುಖ್ಯ ಉದ್ದೇಶ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಕಡಿಮೆ ಬೆಲೆಯನ್ನು ನಿಗದಿಪಡಿಸಿ ನಂತರ ಆ ಸರಕು ಪರಿಪೂರ್ಣವಾಗಿ ಮಾರುಕಟ್ಟೆಯಲ್ಲಿ ನೆಲೆಗೊಂಡಿದ ನಂತರ, ಒಳ್ಳೆಯ ಬೇಡಿಕೆ ದೊರೆತ ನಂತರ, ಆ ಸರಕಿಗೆ ಪೈಪೋಟಿ ಕಡಿಮೆಯಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಬೆಲೆ ಹೆಚ್ಚಿಸಲಾಗುತ್ತದೆ. ನೋಡಿ, ವಿರುದ್ಧ ನೀತಿ, ಆ ನೀತಿಯಲ್ಲಿ ಬೆಲೆ ಪ್ರಾರಂಭದಲ್ಲಿ ಹೆಚ್ಚಿಸಿ ಆನಂತರ ಕಡಿಮೆ ಆಗುತ್ತೆ. ಈ ನೀತಿಯಲ್ಲಿ ಬೆಲೆ ಪ್ರಾರಂಭದಲ್ಲಿ ಕಡಿಮೆಯದು ಲಾಸ್ಟಿಗೆ ಹೆಚ್ಚಾಗುತ್ತೆ. ಆದ್ದರಿಂದ ಈ ಒಂದು ನೀತಿ ಅಲ್ಪಾವಧಿಗಿಂತ ದೀರ್ಘಾವಧಿಗೆ ಹೆಚ್ಚಿನ ಮಹತ್ವ ಕೊಡುತ್ತೆ. ಸಾಮಾನ್ಯವಾಗಿ ಇದು ಮಧ್ಯಮ ವರ್ಗ ಮತ್ತು ಕೆಳವರ್ಗದವರು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಲು ಅನುವು ಮಾಡಿಕೊಡುತ್ತದೆ. ಯಾಕಂದರೆ ಯಾವುದೇ ಸರಕನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಧ್ಯಮ ವರ್ಗ ಮತ್ತು ಕೆಳವರ್ಗದ ಜನರೇ ಖರೀದಿಸೋದು. ಅವರಿಗೆ ಒಂದು ಬೆಲೆ ಕಡಿಮೆ ಇದ್ದಾಗ ಅವರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಬರುತ್ತೆ, ಸರಕು ಸೇವೆಗಳು ಚೆನ್ನಾಗಿ ಮಾರಾಟ ಆಗ್ತವೆ. ಈಗ ಮಾರಾಟ ಆದಾಗ ಪುನಃ ಉತ್ಪಾದನೆಗೆ ಅವಕಾಶ ಸಿಗುತ್ತದೆ. ಆದ ಕಾರಣ ಈ ನೀತಿ ನೋಡಿ, ಪ್ರಾರಂಭಿಕ ಹಂತದಲ್ಲಿ ಬೆಲೆ ಕಡಿಮೆ ನಿಗದಿಪಡಿಸಿಕೊಂಡು ಮಾರುಕಟ್ಟೆಯಲ್ಲಿ ಉತ್ತಮ ಪ್ರತಿಕ್ರಿಯೆ, ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಮತ್ತು ಮಾರುಕಟ್ಟೆಯಲ್ಲಿ ಉತ್ತಮ ನೆಲೆಯನ್ನು ಕಂಡುಹಿಡಿದು ಆನಂತರ ಬೆಲೆಯನ್ನು ಹೆಚ್ಚಿಸಲಾಗುತ್ತದೆ. ಆದ್ದರಿಂದ ಈ ನೀತಿಯಲ್ಲಿ ಬೆಲೆ ಕಡಿಮೆ ಮಾಡಿಕೊಂಡು ಮಾರುಕಟ್ಟೆಯನ್ನು ಭೇದಿಸಿಕೊಂಡು ಸರಕು ಬೇಡಿಕೆ ಪಡೆಯುತ್ತೆ. ಆದ್ದರಿಂದ ಈ ನೀತಿಯನ್ನು ನಾವೇನು ಹೇಳ್ತೀವಿ, ಭೇದಿಸಿಕೊಂಡು ಹೋಗುವ ನೀತಿ ಅಂತ ಕರಿತೀವಿ, ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿ ಅಂತ ಕರಿತೀವಿ. ರೆಫರೆನ್ಸಸ್ MCQ, in which price policy ಲೋ ಪ್ರೈಸ್ ಫಿಕ್ಸ್ಡ್ ಇನ್ ದ ಇಂಟಿಯರ್ ಸ್ಟೇಜಸ್. ಏನು, ಯಾವ ಬೆಲೆ ನಿರ್ಧಾರ ನೀತಿಯಲ್ಲಿ ಆರಂಭಿಕ ಹಂತದಲ್ಲಿ ಕಡಿಮೆ ಬೆಲೆ ನಿರ್ಧಾರ ಮಾಡಲಾಗುತ್ತದೆ. ಎ ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿ, ಏನು, ಬಾಚಿ ತೆಗೆಯುವ ಬೆಲೆ ನೀತಿ. ಬಿ ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿ, ಅಂದರೆ ಭೇದಿಸಿಕೊಂಡು ಹೋಗುವ ಬೆಲೆ ನೀತಿ. ಸಿ ಮಲ್ಟಿಪಲ್ ಪ್ರಾಡಕ್ಟ್ ಪ್ರೈಸ್ ಪಾಲಿಸಿ, ಅಂದರೆ ಬಹು ಸರಕು ಬೆಲೆ ನಿರ್ಣಯ ನೀತಿ. ಡಿ ಟ್ರಾನ್ಸ್ಫರ್ ಪ್ರೈಸ್ ಪಾಲಿಸಿ, ಅಂದರೆ ವರ್ಗಾವಣೆ ಬೆಲೆ ನೀತಿ. ಸರಿಯಾದ ಉತ್ತರ ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿ, ಅಂದರೆ ಭೇದಿಸಿಕೊಂಡು ಹೋಗುವ ಬೆಲೆಯ ನೀತಿ. ನೆಕ್ಸ್ಟ್ ಎರಡನೇ ಕ್ವಶನ್, ಇನ್ ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿ ಫಿಕ್ಸ್ ಲೋ ಪ್ರೈಸ್ ಇನ್ ಇಂಟಿಯರ್ ಸ್ಟೇಜ್ ವಿಚ್ ಪ್ರಾಫಿಟ್ ಕೆನ್ ಬಿ ಗೇನ್. ಏನಿದು ಕ್ವಶನ್ನು, ಯಾಕೆ ಇನ್ ಪೆನೆಟ್ರೇಷನ್ ಪ್ರೈಸ್ ಪಾಲಿಸಿಯಲ್ಲಿ, ಅಂದರೆ ಭೇದಿಸಿಕೊಂಡು ಹೋಗುವ ಬೆಲೆ ನಿರ್ಧಾರ ನೀತಿಯಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬೆಲೆಯನ್ನು ಕಡಿಮೆ ನಿರ್ಧಾರ ಮಾಡೋದ್ರಿಂದ ಏನೇನು ಪ್ರಯೋಜನ ಸಿಗುತ್ತೆ, ಯಾವ್ಯಾವ ಲಾಭ ಪಡೆಯಲಾಗುತ್ತದೆ. ಎ ಅಟ್ರಾಕ್ಟ್ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್, ಅಂದರೆ ಅಧಿಕ ಸಂಖ್ಯೆಯಲ್ಲಿ ಗ್ರಾಹಕರನ್ನು ಆಕರ್ಷಿತರನ್ನಾಗಿ ಮಾಡುವುದು. ಬಿ ಬೆಟರ್ ಡಿಮ್ಯಾಂಡ್ ಫಾರ್ ಪ್ರಾಡಕ್ಟ್, ಅಂದರೆ ಯಾವುದೇ ಸರಕಿಗೆ ಉತ್ತಮ ಬೇಡಿಕೆ ದೊರೆಯುವುದು. ಸಿ ಪ್ರಾಡಕ್ಟ್ ವಿಲ್ ಗೆಟ್ ವೆಲ್ ಎಸ್ಟಾಬ್ಲಿಷ್ಡ್ ಇನ್ ಮಾರ್ಕೆಟ್, ಅಂದರೆ ಯಾವುದೇ ಸರಕು ಮಾರುಕಟ್ಟೆಯಲ್ಲಿ ಪರಿಪೂರ್ಣವಾಗಿ ನೆಲೆಗೊಳ್ಳುತ್ತದೆ, ಪರಿಪಕ್ವಗೊಳ್ಳುತ್ತದೆ ಅಂತ ಆಗುತ್ತೆ. ಇನ್ನು ನೋಡಿ, ಸರಿಯಾದ ಉತ್ತರ ಆಲ್ ಆಫ್ ದ ಅಬವ್, ಅಂದರೆ ಅಟ್ರಾಕ್ಟ್ ಲಾರ್ಜ್ ನಂಬರ್ ಆಫ್ ಕಸ್ಟಮರು ಸರಿ, ಬೆಟರ್ ಡಿಮ್ಯಾಂಡ್ ಫಾರ್ ದ ಪ್ರಾಡಕ್ಟು ಸರಿ, ಪ್ರಾಡಕ್ಟ್ ವಿಲ್ ಗೆಟ್ ವೆಲ್ ಎಸ್ಟಾಬ್ಲಿಷ್ಡ್ ಇನ್ ಮಾರ್ಕೆಟು ಸರಿ, ಅಂದರೆ ಅಧಿಕ ಸಂಖ್ಯೆಯಲ್ಲಿ ಗ್ರಾಹಕರನ್ನು ಆಕರ್ಷಿಸುತ್ತದೆ, ಯಾವುದೇ ಸರಕಿಗೆ ಉತ್ತಮ ಬೇಡಿಕೆ ಯಾವುದೇ ಸರಕಿಗೆ ಉತ್ತಮ ಬೇಡಿಕೆ ದೊರಕುತ್ತದೆ, ಆನಂತರ ಆ ಸರಕು ಮಾರುಕಟ್ಟೆಯಲ್ಲಿ ಸರಿಯಾಗಿ ನೆಲೆಗೊಳ್ಳುತ್ತದೆ. ಆದ್ದರಿಂದ ಸರಿಯಾದ ಉತ್ತರ ಡಿ ಆಲ್ ಆಫ್ ದ ಅಬವ್. ಧನ್ಯವಾದಗಳು.